ರಾಯಚೂರಿನ ಎಲ್ಲ ಪ್ರಗತಿಪರ ಜನಪರ ರೈತ ಕಾರ್ಮಿಕ ಸಂಘಟನೆಗಳಿಗೆ ನಮ್ಮ ವಿನಂತಿ ಮತ್ತು ಕರೆ ಏನಂದ್ರೆ ಆಗಸ್ಟ್ 6ನೇ ತಾರೀಕಿಗೆ ನೀವೆಲ್ಲರೂ ಒಟ್ಟಿಗೆ ಬರಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? 6 ತಿಂಗಳಲ್ಲಿ 3 ಬಾರಿ ಜಿಲ್ಲೆಗೆ ಬಂದ್ರು ಜಿಲ್ಲೆ ಉದ್ಧಾರ ಆಗಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ಒಂದೇ ಬೆಳೆಗೆ ನೀರು ಅಂತಿದ್ದಾರೆ. ನಮ್ಮ ಜಿಲ್ಲೆಯ ರಾಜಕಾರಣಿಗಳು, ನಮ್ಮ ಜಿಲ್ಲೆಯ ಸಚಿವರು, ಶಾಸಕರು ತಮ್ಮ ಅಭಿವೃದ್ಧಿ ನೋಡ್ತಾ ಇದ್ದಾರೆ ವಿನ ಇಲ್ಲಿನ ರೈತರ ಅಭಿವೃದ್ಧಿ ಅಲ್ಲ, ಕಾರ್ಮಿಕರ ಅಭಿವೃದ್ಧಿ ಅಲ್ಲ, ದಲಿತರ ಅಭಿವೃದ್ಧಿ ಅಲ್ಲ. ಇವರೆಲ್ಲ ಸ್ವಾರ್ಥಕ್ಕೆ ಬಿದ್ದಿದ್ದಾರೆ. ಮುಖ್ಯಮಂತ್ರಿಗೆ ತಪ್ಪು ದಾರಿ ಹಿಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಅಟ್ಟಿ ಚಿನ್ನದ ಗಣಿ ಕರ್ಕೊಂಡ್ ಬರ್ತಿರೋದು ಒಂದು ಇಂಟಿಗ್ರೇಟೆಡ್ ಟೌನಿಂಗ್ ಪ್ಲಾನ್ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ರೊಕ್ಕ ಯಾರ್ದು? ಸರ್ಕಾರದಲ್ಲ. ಅಟ್ಟಿ ಚಿನ್ನದ ಗಣಿ ರಿಸರ್ವ್ ಫಂಡ್ 1,000 ಕೋಟಿ ರೂಪಾಯಿ ರೊಕ್ಕ ಅಟ್ಟಿ ಚಿನ್ನದ ಗಣಿ ರಿಸರ್ವ್ ಫಂಡ್. ಅದು ಮೈನಿಂಗ್ ಡೆವಲಪ್ಮೆಂಟ್ ಬಿಟ್ರೆ ಬೇರೆ ಯಾವುದಕ್ಕೂ ನಯ ಪೈಸೆ ಖರ್ಚು ಮಾಡಂಗಿಲ್ಲ ಕಾನೂನು ಪ್ರಕಾರ. ಆದ್ರೆ ಅಂತ ಆಪತ್ಕಾಲದ ನಿಧಿಯನ್ನ ಇವತ್ತು ಮನೆ ಕಟ್ಟೋ ಸಲುವಾಗಿ, ಸ್ಟೇಡಿಯಂ ಕಟ್ಟೋ ಸಲುವಾಗಿ, ರೋಡ್ ಕಟ್ಟೋ ಸಲುವಾಗಿ, ಇಂಟಿಗ್ರೇಟೆಡ್ ಟೌನ್ಶಿಪ್ ಕಟ್ಟೋ ಸಲುವಾಗಿ ಡೈವರ್ಟ್ ಮಾಡಿದ್ದಾರೆ. ಇದು ಕ್ರೈಮ್. ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದೆ. ಮುಖ್ಯಮಂತ್ರಿಗಳ ಯಾವುದೇ ಕಾರಣಕ್ಕೂ ಇಂಥ ಕಾಮಗಾರಿಗೆ, ಇದು ಗಣಿಯ ರಿಸರ್ವ್ ಫಂಡ್ ಲಿಂದ ಡೈವರ್ಟ್ ಮಾಡಿದಂತ ಈ ಕಾಮಗಾರಿಗೆ ಅಡಿಗಲ್ಲ ಹಾಕಿದ್ರೆ ನೀವು ಹಟ್ಟಿ ಕಂಪನಿ ಹಾಳು ಮಾಡ್ದಂಗೆ ಆಗುತ್ತೆ. ಈ JT ಪಾಟೀಲ್ ಅವ್ರ ಮಾತು ಕೇಳಬೇಡಿ, ಈ ಶರಣು ಪ್ರಕಾಶ್ ಪಾಟೀಲ್ ಅವ್ರ ಮಾತು ಕೇಳಬೇಡಿ, ಈ ಬೋಸರಾಜ್ ಅವ್ರ ಮಾತಂತೂ ಕೇಳಬೇಡಿ. ಇವರು ಈ ಜಿಲ್ಲೆನ ಹಾಳು ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಇದನ್ನ ಹೇಳಲಿಕ್ಕೆ ನಾವು ಒಟ್ಟಿಗೆ ಬರ್ತಾ ಇದೀವಿ. ಒಂದು ಜೊತೆಗೆ ರಾಯಚೂರಿನಲ್ಲಿ ಸುರಾನ ಫ್ಯಾಕ್ಟರಿ ಏನಾಯ್ತು? ಸುರಾನ ಫ್ಯಾಕ್ಟರಿಗೆ 130 ಎಕರೆ ನಾವು ನಮ್ಮ ಸರ್ಕಾರದ ಭೂಮಿ ಕೊಟ್ಟಿವಿ, ರೈತರು ಭೂಮಿ ಕೊಟ್ಟರು. ಸುರಾನ ಫ್ಯಾಕ್ಟರಿ ಅವರು 2 ವರ್ಷ ಫ್ಯಾಕ್ಟರಿ ಹಾಕಿದಂಗೆ ಮಾಡಿ ಫ್ಯಾಕ್ಟರಿನ ಬಂದ್ ಮಾಡಿ ಅದನ್ನು ಮಾರಾಟ ಮಾಡಿ ಹೋಗಿದ್ದಾರೆ. ಸೊ ಆ ಭೂಮಿಯಲ್ಲಿ ಹೋಯ್ತು. ಆ ಭೂಮಿ ಮೇಲೆ 1300 ಕೋಟಿ ಸಾಲ ತೆಗೆದಿದ್ದಾರೆ. ಅದಕ್ಕೆ ಸುರಾನ ಫ್ಯಾಕ್ಟರಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು. ಸುರಾನ ಫ್ಯಾಕ್ಟರಿ ಕೊಟ್ಟಂತ ಭೂಮಿನ ವಾಪಸ್ ತಗೊಂಡು ರೈತರು ಕೊಡಬೇಕು. ಇದೆರಡು. ಮೂರನೇದಾಗಿ ರಾಯಚೂರಿನಲ್ಲಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತ ಮೊನ್ನೆ ನಾಮಫಲಕ ಉದ್ಘಾಟನೆ ಮಾಡಿ ಹೋದ್ರಿ. ಅದರ ಭೂಮಿ ಯಾರ್ದು? ಅದು ಆಕ್ಚುಲಿ ಯರಗೇರ ಜಂಬಲ್ದಿನಿ ರೈತರದು, SC-ಗಳದು ST-ಗಳದು ಸರ್ಕಾರ ಗ್ರಾಂಟ್ ಮಾಡಿದ ಭೂಮಿ. ಸೊ ಆ ಭೂಮಿ ಮಾಲಕರಿಗೆ ಒಂದು ಕೆಂಪು ನಯ ಪೈಸಾ ಪರಿಹಾರಧನ ಮುಟ್ಟಿಲ್ಲ. ಭೂಮಿನ ಸ್ವಾಧೀನ ಮಾಡ್ಕೊಂಡಿಲ್ಲ. PG ಸೆಂಟರ್ ಕಟ್ಟಿದ್ರಿ, ವಿಶ್ವವಿದ್ಯಾಲಯ ಕಟ್ಟಿದ್ರಿ, ಹೆಸರಿಟ್ರಿ, ನಾಮಫಲಕ ಉಲ್ಲಂಘನೆ ಮಾಡಿದ್ರಿ. ಬಟ್ ರೈತರಿಗೆ ಕೊಟ್ಟಿದ್ದೇನು? ದೊಡ್ಡ ಮೋಸನೇ ಆಗಿದ್ದು. ಅದಕ್ಕೆ ನಾವು ಆಕ್ಚುಲಿ PG ಸೆಂಟರ್ ಯೂನಿವರ್ಸಿಟಿನ ಕ್ಯಾನ್ಸಲ್ ಮಾಡಂತ ಹೇಳ್ತಿಲ್ಲ. ರೈತರಿಗೆ ಅನ್ಯಾಯ ಮಾಡಿದಿರಿ, ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರಿ. ಕೂಡಲೇ ಆ ಸಂಬಂಧಪಟ್ಟಂತ ಫಲಾನುಭವಿ ರೈತರಿಗೆ ತಕ್ಕ ಹಣಕಾಸು ಪರಿಹಾರಧನವನ್ನು ಕೊಡೋದ್ರ ಜೊತೆಗೆ ಪರ್ಯಾಯ ಭೂಮಿ ವ್ಯವಸ್ಥೆ ಮಾಡಬೇಕು. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಜಿಲ್ಲೆಯಲ್ಲಿ 6 ಲಕ್ಷ ಎಕರೆ ಭೂಮಿಗೆ ನೀರು ಕೊಡ್ತಕ್ಕಂಥ ತುಂಗಭದ್ರಾ ಗ್ಯಾಂಗ್ ಮನ್ರಿಗೆ 7 ತಿಂಗಳಿಂದ ಸಂಬಳ ಇಲ್ಲ. ಎಡದಂಡೆ ಕಾಲುವೆಗೆ ನೀರು ಸರಬರಾಜು ಮಾಡುವಂತ ಗ್ಯಾಂಗ್ ಮನ್ರಿಗೆ 7 ತಿಂಗಳಿಂದ ಸಂಬಳ ಇಲ್ಲ. ಅವ್ರ ಸಂಸಾರ ನಡೆಸೋದು ಹೇಗೆ? ನೀವು 3 ಬಾರಿ ಬಂದ್ರು ಮನೆಗೆ ಕೊಟ್ಟಿದೀವಿ, ಅವ್ರಿಗೆ ಸಂಬಳ ಕೊಡಕ್ಕಾಗಿಲ್ಲ. ಯಾಕೆ ಕೊಡ್ಲಿಕ್ಕಾಗಿಲ್ಲ? ಸಂಬಳ ಕೊಡ್ಲಾರ್ದು ರಾಜ್ಯ ಉದ್ಧಾರ ಮಾಡಕ್ಕಾಗತ್ತಾ? ಜಿಲ್ಲೆ ಉದ್ಧಾರ ಮಾಡಕ್ಕಾಗತ್ತಾ? ಎಲ್ಲಾ ಪ್ರಶ್ನೆ ಇಟ್ಕೊಂಡು ಅಟ್ಟಿ ಚಲೋ ಅಂತ ಕರೆ ಕೊಟ್ಟಿದ್ವಿ. ಜಿಲ್ಲೆಯ ಸಮಸ್ತ ರೈತ ಕಾರ್ಮಿಕ ದಲಿತ ಸಂಘಟನೆಗಳು ಹಟ್ಟಿಯಲ್ಲಿ ಜಮಾ ಹಾಕಬೇಕು. ಅಡ್ಡ ನಿಲ್ಲಿಸಿ ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಯಾರು ಉದ್ಧಾರಕ್ಕೆ ಬರ್ತಾ ಇದೀರಿ? ಸಿನ್ನೂರಿಗೆ ಬಂದಿದ್ದು ಅಂಬನಗೌಡರ ಉದ್ಧಾರಕ್ಕೆ, ರಾಯಚೂರಿಗೆ ಬಂದಿದ್ದು ರವಿ ಬೋಸರಾಜ್ ಅವರ ಉದ್ಧಾರಕ್ಕೆ, ಹಟ್ಟಿಗೆ ಬರ್ತಿರೋದು JT ಪಾಟೀಲ್ ಉದ್ಧಾರಕ್ಕೆ ವಿನ ರಾಯಚೂರು ಜಿಲ್ಲೆ ಜನರ ಉದ್ಧಾರಕ್ಕೆಲ್ಲ. ಖಬರ್ದಾರ್, ಇದಕ್ಕೆ ಉತ್ತರಿಸಬೇಕು, ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತೇಳಿ ಕೇಳಲಿಕ್ಕೆ ನಾವು ಹೊಂಟಿದ್ವಿ. R. ಮಾನ್ಸಯ್ಯ, ಜನರಲ್ ಸೆಕ್ರೆಟರಿ, ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ.